ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಜ್ಯೂಸ್ ಬಗ್ಗೆ ಮಾತಾಡ್ತೀನಿ. ತುಂಬ ಟ್ರೆಂಡಲ್ಲಿರುವಂಥ ಡಿಟಾಕ್ಸ್ ಡ್ರಿಂಕ್ ಇದು. ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ಸ್ಟೆಡ್ ಆಫ್ ಆ್ಯಪಲ್ ಇಲ್ಲಿ ನಾವು ಗೋವಾ ಜ್ಯೂಸ್ ಸೀಬೆಹಣ್ಣನ್ನೇ ಯೂಸ್ ಮಾಡ್ತಾ ಇರೋದು. ಇದ್ರ ಜೊತೆಗೆ ಬೇಕಾದ್ರೆ ನೀವು ಕಿತ್ಳೆಹಣ್ಣು ಕೂಡ ಸೇರಿಸ್ಕೋಬೋದು. ನನ್ನ ಹತ್ರ ಕಿತ್ಳೆಹಣ್ಣು ಇರಲಿಲ್ಲ, ಅದರಿಂದ ನಾನು ಇಷ್ಟೇ ಹಾಕ್ಕೊಂಡು ಮಾಡಿದ್ದೀನಿ, ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಗೊತ್ತಲ್ಲ, ಎಲ್ಲ ತೊಳ್ಕೊಬೇಕು, ಪೀಸಾಗಿ ಕಟ್ ಮಾಡ್ಕೋಬೇಕು, ದಾಳಿಂಬೆ ಕಾಳು ಬಿಡಿಸ್ಕೋಬೇಕು, ಎಲ್ಲ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ನಾನು ಸೋಸ್ಕೊಂಡು ಕುಡಿತೀನಿ. ನೀವು ಹಾಗೆ ಕುಡಿದ್ರೆ ಮಾತ್ರ ತುಂಬ ಒಳ್ಳೆಯದು. ಸೋಸ್ತಲೆ ಹಾಗೆ ಪೇಸ್ಟ್ ಸಮೇತ ಕುಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು, ಚಾಟ್ ಮಸಾಲ, ಅಥವಾ ಚಾಟ್ ಮಸಾಲ ಬೇಡ ಅಂದರೆ ಪೆಪ್ಪರು, ಸಾಲ್ಟು ಹಾಕ್ಕೊಂಡು ಕುಡಿದ್ರೆ ವಾರದಲ್ಲಿ 2 ದಿನ 3 ದಿನನಾರು ಕುಡಿದ್ರೆ ತುಂಬ ಒಳ್ಳೆಯದಿದು. ಈ ಆ್ಯಪಲ್ಗಿಂತನೂ ಈ ಸೀಬೆಹಣ್ಣಲ್ಲಿ 10 ಪಟ್ಟು ಜಾಸ್ತಿ ನ್ಯೂಟ್ರಿಷನ್ ಇದೆ ಅಂತ ಹೇಳ್ತಾರೆ. ಇದನ್ನು GBC ಜ್ಯೂಸ್ ಅಂತ ಕರೆಯೋದು. GBC ಇನ್ಸ್ಟೆಡ್ ಆಫ್ ಆ್ಯಪಲ್ ವಿ ಆರ್ ಯೂಸಿಂಗ್ ಗೋವಾ ಫ್ರೂಟ್, ಸೀಬೆಹಣ್ಣು. ಅದರಲ್ಲಿ ವಿಟಮಿನ್ಸು ಜಾಸ್ತಿ ಇದೆ. ವಿಟಮಿನ್ C, ಫೈಬರು, ಸಾಲ್ಯುಬಲ್ ಫೈಬರು, ಆಮೇಲೆ ಕ್ಯಾಲ್ಶಿಯಮ್ಮು, ಜಿಂಕು, ವಿಟಮಿನ್ C, ಇದೆಲ್ಲ ಆ್ಯಪಲ್ಗಿಂತನೂ 10 ಪಟ್ಟು ಸೀಬೆಹಣ್ಣಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಸೀಸನಲ್ ಫ್ರೂಟ್ಸು. ಸಿಕ್ಕಿದಾಗ ಇದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಆ್ಯಪಲ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಈ ಸೀಬೆಹಣ್ಣು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಆ್ಯಸ್ ಯೂಶ್ವಲ್ ನಿಮಗೆಲ್ರಿಗೂ ಗೊತ್ತಿದೆ, ಬೀಟ್ರೂಟಿಂದ ಸ್ಕಿನ್ ಹೆಲ್ತ್ಗೆ, ಲಿವರ್ ಡಿಟಾಕ್ಸ್ಗೆ, ಕಿಡ್ನಿ ಡಿಟಾಕ್ಸ್ಗೆ ಹೆಲ್ಪ್ ಮಾಡೋದು ಈ ಬೀಟ್ರೂಟು. ಆಮೇಲೆ ಪ್ಲಸ್ಸು ಸ್ಕಿನ್ ಶೈನ್ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ನೈಟ್ರೇಟ್ ಜಾಸ್ತಿ ಇರೋದ್ರಿಂದ BP ಕಂಟ್ರೋಲ್ ಮಾಡುತ್ತೆ. ಈ ಬೀಟ್ರೂಟ್ ಜಾಸ್ತಿ ತೊಗೊಂಡಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಕ್ಯಾರೆಟಲ್ಲಿ ವಿಟಮಿನ್ A ಇದೆ, ನಾರಿನಂಶ ಜಾಸ್ತಿ ಇದೆ. ಕಣ್ಣಿಗೆ, ಕೂದಲಿಗೆ, ಬಾಡಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದಿದು. ಓವರಾಲ್ ಹೆಲ್ತ್ ಇಂಪ್ರೂವ್ ಮಾಡುತ್ತಿದ್ದು. ಮತ್ತು ಇನ್ನೊಂದು ಕ್ಯಾರೆಟಿಂದ ಏನು ತುಂಬ ಇದು ಹೆಲ್ಪ್ ಆಗುತ್ತೆ ಅಂದರೆ ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ ಅಂತಾರೆ, ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಕ್ಯಾರೆಟಿಂದ. ದಾಳಿಂಬೆ ಹಣ್ಣಂತೂ ಎಲ್ರಿಗೂ ಗೊತ್ತೇ ಇರೋದು, ಅದರಿಂದ ರಕ್ತ ಇಂಪ್ರೂವ್ ಆಗುತ್ತೆ. ದಾಳಿಂಬೆ ಹಣ್ಣಿಂದ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ದಾಳಿಂಬೆ ಹಣ್ಣು ಈಗ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಅದರದ್ದು ಅಂಶ ಕೂಡ ಸೇರಿದಂಗೆ ಆಗುತ್ತೆ. ಅದರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ, ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ನಿಂಬೆಹಣ್ಣು ವಿಟಮಿನ್ C, ರಿಚ್ ಇನ್ ವಿಟಮಿನ್ C. ಆ್ಯಂಡ್ ಆರೆಂಜ್ ಹಾಕ್ಕೊಂಡ್ರೆ ಅದು ಕೂಡ ವಿಟಮಿನ್ Cನಲ್ಲಿ ರಿಚ್ ಆಗಿದೆ. ಮತ್ತು ಫೈಬರ್ ಇದೆ ಅದರಲ್ಲೂ ಕೂಡ, ಅದು ತುಂಬ ಒಳ್ಳೆಯದು ಹೆಲ್ತ್ಗೆ. ಇವೆಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಸೋಸ್ತಲ್ಲೇ ತೊಗೊಂಡ್ರೆ ತುಂಬ ಒಳ್ಳೆಯದು. ಆದರೆ ಸೀಬೆಹಣ್ಣಂದೆಲ್ಲ ಬೀಜ ತಪ್ಪ ಇರೋದ್ರಿಂದ ತಿನ್ನೋದು ಕಷ್ಟ ಆಗುತ್ತೆ ಅಂತಾದರೆ ಅದನ್ನು ಸೋಸ್ಬಿಟ್ಟು ಕುಡಿಬೋದು. ನಿಂಬೆಹಣ್ಣು ಹಾಕ್ಕೊಂಡು ಚಾಟ್ ಮಸಾಲ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ದಿನ ಮಾಡ್ಕೊಂಡು ಕುಡಿಯೋಕ್ಕಾಗಲಿಲ್ಲ ಆದ್ರೂ ವಾರದಲ್ಲಿ 2 ದಿನ 3 ದಿನನಾರು ಇದು ಮಾಡ್ಕೊಂಡು ಕುಡಿದ್ರೆ ಓವರಾಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದರಿಂದ ಗ್ರ್ಯಾಜುಯಲಾಗಿ ನಿಮ್ಗೆ ಅದರದ್ದು ಇದು ಕುಡಿದ್ರೆ ಏನು ಅನ್ನೋದು ನಿಮ್ಗೆ ಅನುಭವ ಆಗ್ತಾ ಹೋಗುತ್ತೆ. ಅದರಿಂದ ಇದು ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು ಮಾತ್ರ. ಆದರೆ ಯಾರು ಇದನ್ನು ತಗೋಬಾರ್ದು ಅಂತಂದರೆ ಕಿಡ್ನಿ ಡಿಸೀಸ್ ಇರೋರು ಇದನ್ನು ಕುಡಿಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಈ ನಾರಿನಂಶ ಇರುವಂಥದ್ದು ಏನಾದ್ರು ತೊಗೊಂಡಾಗ ಹೊಟ್ಟೆ ಬ್ಲೋಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅವ್ರುಗಳು ಸಹಿತ ಈ ಜ್ಯೂಸ್ ಕುಡಿಬಾರ್ದು ಅಂತ ಹೇಳ್ತಾರೆ. ಆದರೂ ಡಾಕ್ಟ್ರನ್ನ ಒಂದು ಸಲ ಕೇಳಿಬಿಟ್ಟು ಉಪಯೋಗಿಸೋದು ತುಂಬ ಒಳ್ಳೆಯದು. ನಾನು ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದನ್ನೀಗ. ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ABC ಜ್ಯೂಸ್ಗಿಂತ ಈ GBC ಜ್ಯೂಸೇ ತುಂಬ ಇಷ್ಟ ಆಗಿರೋದು. ಇದೇ ತುಂಬ ಟೇಸ್ಟಿಯಾಗಿ ಅಂತ ಅನ್ನಿಸ್ತಾ ಇದೆ ನನಗೆ. ನೀವು ಮಾಡ್ಕೊಳ್ಳಿ. ಈಗ ಹೆಂಗೂ ಸೀಬೆಹಣ್ಣು ಕಾಲ, ಸೀಬೆಹಣ್ಣು ಚೆನ್ನಾಗಿ ಸಿಗ್ತಾ ಇದೆ, ಮಾಡ್ಕೊಂಡು ಕುಡೀರಿ, ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಕುಡಿಬೇಕು ಅಂತ ಅನಿಸುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಇದೇನಿದು ಬೀಟ್ರೂಟ್ ಇದೆ, ಕ್ಯಾರೆಟ್ ಇದೆ ಅಂತೆಲ್ಲ ಅಂದ್ಕೋಬೇಡಿ. ಓಕೆನಾ? ಥ್ಯಾಂಕ್ ಯು.